ಪಿಒಪಿ ಇದ್ರೆ ಕರಗಲ್ಲ, ಆದ್ಮೇಲೆ ಕಾಲು ಚಪ್ಪಲಿಲ್ಲ ಇಟ್ಕೊಂಡು ನಮ್ಮ ಹಿಂದೂ ಧರ್ಮನೇ ಕೆಡಿಸ್ತಾರೆ. ಅವಾಗ ಗಣೇಶ ಏನಂದ್ರೆ ಅವಾಗ ಪೇಂಟಿಂಗ್ ಗಣೇಶ ಯಾರು ಲೈಕ್ ಮಾಡಿಲ್ಲ. ಅವಾಗ ಬೆಳಗ್ಗೆ ಬಂದ್ಬಿಟ್ಟು ಹಂಗೆ ಹತ್ಬಿಟ್ಟು ಎತ್ಕೊಂಡು ಹೋಗಿ ಪೂಜೆ ಮಾಡಿ ಹಸೆ ಗಣೇಶನ ಪೂಜೆ ಮಾಡ್ತಾ ಇದ್ವಿ. ಅವತ್ತೇ ಪೂಜೆ ಮಾಡಿ ಅವಾಗ ನೀರು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನ್ಗೆ ಗೊತ್ತಾಗಿ. 1970 72 ಅವರು ಮಣ್ಣು ಫುಲ್ ಆಗ್ಬಿಟ್ಟು ಆ ಗಣೇಶ ಒಬ್ಬರು ಎತ್ತಕ್ಕಾಗಲ್ಲ. ಒಂದಡಿ ಗಣೇಶನೇ ಎತ್ತಕ್ಕೆ 3 ಜನ ಬೇಕು. 25% ಶೋಕಿಗೆ ಮಾಡೋದು. ನೀನು 5 ಅಡಿ ಇಟ್ಟು ನಾನು 10 ಅಡಿ ಇರ್ತೀನಿ, ನೀನು 10 ಅಡಿ ಇಟ್ಟು ನಾನು 20 ಅಡಿ. ಅದು ಏನ್ ಪ್ರಯೋಜನ ಇತ್ತು? ಏನಿದೆ ಅಂದ್ ಒಂದು ವಾರ ಇದಕ್ಕೆ ಯಾಕೆ ಇರಬೇಕು? ಅನಾವೆಷ್ಟು ಒಬ್ಬರೊಬ್ರು ಇದು ಇವನ್ಗೆ ದುಶ್ಮನ್ ಅವ್ನೊಂದು ದುಶ್ಮನ್ ಯಾಕೆ ಮಾಡ್ಕೊಳ್ರಿ? ಏನೆಲ್ಲ ಎತ್ತು ಹೊಡೆದು ಹಾಕೋದು, ಕೈ ಕಾಲು ಮುರಿದು ಹಾಕೋದು ಅದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕಪ್ಪ ಈ ಗಣೇಶ ಮಾಡ್ತಾರೆ ಅಂತ ಅಷ್ಟು ಬೇಜಾರಾಗ್ಬಿಡುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಬೆಳಗಿಂದ ಬಂದು ಅಷ್ಟು ಕಷ್ಟಪಟ್ಟು ಮಾಡಿ ಇವರೆಲ್ಲ ಹಿಂಗೆ ಚಪ್ಪಲಿ ಕಾಲೆಲ್ಲ ಉದ್ರೆ ಇದು ಮಾಡಿ ಏನ್ ಪ್ರಯೋಜನ? ನಾವು ಹೇಳಿ ಪಿಒಪಿನೇ ತುಂಬಾ ಏನಂದ್ರೆ ಪಿಒಪಿ ಇದೆಲ್ಲ ಒಂದು ಏನಿಲ್ಲ, ಒಂದು 15 ಮಿನಿಟ್ಸ್ ಅಷ್ಟೇ, 10 ನಿಮಿಷ ನೀರ್ ಹಾಕ್ಬಿಟ್ರೆ ಮಣ್ಣಾಗ್ಬಿಡುತ್ತೆ. ಆತರ ಅದ್ ಮಣ್ಣು ಹಾಕ್ಬಿಟ್ರೆ ಅವ್ರಿಗೆ ಗೌರ್ಮೆಂಟ್ ಟೆನ್ಷನ್ ಇಲ್ಲ, ನಮ್ಗೂ ಟೆನ್ಷನ್ ಇಲ್ಲ. ಹಿಂದೂಗೂ ಪಿಒಪಿ ಇದ್ರೆ ಕರಗಲ್ಲ, ಆದ್ಮೇಲೆ ಕಾಲು ಚಪ್ಪಲಿಲ್ಲ ಇಟ್ಕೊಂಡು ನಮ್ಮ ಹಿಂದೂ ಧರ್ಮನೇ ಕೆಡಿಸ್ಬಿಡ್ತಾರೆ. ಅದು ಯಾಕೆ ಮಾಡಿ ಆ ತರ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ಲಕ್ಷಾಂತರ ಖರ್ಚು ಮಾಡ್ಬಿಟ್ಟು ನೀರನ್ನು ಬಿಟ್ಟು ಅವ್ರು ಎತ್ತುವಾಗ ಚಪ್ಪಲಿ ಕಾಲಿ ಎತ್ತುವಾಗ ಪೂಜೆ ಮಾಡಿ ಏನ್ ಪ್ರಯೋಜನ ಅವ್ರಿಗೆ? ಎಲ್ಲ ನಾವೆಲ್ಲ ಕಾಜಿಪುರೆಲ್ಲ ನೋಡಿ ಅವ್ರಿಗೆ ಫೋಟೋ ತೋರಿಸಿ ಹೇಳಿ ಅವ್ರಿಗೆ ನಮ್ಗೆ ಅಲೋಸ್ ಮಾಡಿ ಇದೆಲ್ಲ ಮಾಡ್ತಾರೆ. ಹಿಂಗಪ್ಪ ನಾವು ಮಾಡಲ್ಲ ಸರ್, ಮಾಡೋರೆ ಸ್ಟೆಪ್ ಐತಿ. ಯಾಕಂದ್ರೆ ಗೌರ್ಮೆಂಟ್ ಕರೆಕ್ಟ್ ಆಗಿ ಇರ್ಬೇಕಂತ ನನ್ಗೆ ಹೇಳ್ದಂಗೆ. ಪಿಒಪಿ ಬೇಡ ಅಂದ್ಮೇಲೆ ಯಾರಿದು ಬಿಡಬಾರ್ದು. ನನ್ಗೆ ಯಾಕೆ ಪಿಒಪಿ ಮಾಡ್ತಾರೆ? ಪಿಒಪಿ ಮಾಡೋದಂದ್ರೆ ಏನಂದ್ರೆ ಅವರು ಇವಾಗ ಇದು ಕಾಸ್ಟ್ಲಿ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಇದು ಪ್ರೊಡಕ್ಷನ್ ಬಂದು ಇದೆಲ್ಲ ಒಂದು 10 ಪೀಸ್ ಪ್ರೊಡಕ್ಷನ್ ಆಗುತ್ತೆ ಒಂದು ದಿವಸ, ಒಣಗಲ್ಲ. ಪಿಒಪಿ ಹಂಗಿಲ್ಲ, ಒಂದ್ ದಿವಸಕ್ಕೆ 40 ಪೀಸ್ ಮಾಡ್ಬೋದು. ಮಾಸ್ ಪ್ರೊಡಕ್ಷನ್ ಆಗುತ್ತೆ. ಮಾಸ್ ಪ್ರೊಡಕ್ಷನ್ ಡ್ರೈ ಆಗುತ್ತೆ, ಜಲ್ದಿ ತಗೊಂಡು ಇಟ್ಬಿಡ್ತಾರೆ. ನಮ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮಣ್ಣು ಹಂಗ ಆಗಲ್ಲ, ಇದು ಒಣಗಬೇಕು. ಒಣಗಿದ್ರೆ ಫಿನಿಶ್ ಮಾಡಕ್ ಆಗುತ್ತೆ. ಇವಾಗ ಹೈಬ್ರಿಡ್ ತರ. ಅದು ಇವಾಗ ಒಂದ್ ಸತಿ ಆಗ್ಬಿಟ್ಟು ಒಂದು ಅರ್ಧ ಅವರ್ ಬಿಟ್ರೆ ಡ್ರೈ ಆಗ್ಬಿಡುತ್ತೆ. ಇದು ಹಂಗ ಆಗಲ್ಲ, ಇದು 1 ವಾರ ಆಗುತ್ತೆ ಡ್ರೈ ಆಗುತ್ತೆ. ಅದಕ್ಕೆ ಪ್ರೊಡಕ್ಷನ್ ಜಾಸ್ತಿ. ಅದು ಪೇಂಟಿಂಗ್ ಸ್ವಲ್ಪ ಅದು ಇದು ಕೊಡ್ತಾರೆ. ಇದು ಜನಕ್ಕೆ ಅಟ್ರಾಕ್ಷನ್ ನೋಡ್ಬಿಟ್ರು ಪಿಒಪಿ ಅಂತ, ಅದರಿಂದ ಮಾಡಿ ಅವ್ರ ಮನಸ್ಸೇ ಕೆಡಿಸ್ಬಿಟ್ರು. ಪಿಒಪಿ ಅನ್ನೋದು ಡೇಂಜರ್, ತುಂಬಾ ಡೇಂಜರ್. ಎಲ್ಲಾರ್ಗು ಮಾಡೋರ್ಗು ಡೇಂಜರ್, ಪೂಜೆ ಮಾಡೋರ್ಗು ಡೇಂಜರ್, ಅಲ್ಲಿ ಬಿಡುವಾಗ ಅಲ್ಲೂ ಡೇಂಜರ್. ಅಂದ್ರೆ ಅದೇ ಅನ್ಸುತ್ತೆ ನಮಗೂ ಕೂಡ. ಪೂಜೆ ಅಷ್ಟು ಕಷ್ಟಪಟ್ಟು ಪೂಜೆ ಪುಣ್ಯ ಇಲ್ಲ ಅವ್ರೆ. ಯಾವ ಮಣ್ಣಲ್ಲಿ ಮಾಡಿ ನೀವು ಪೂಜೆ ಮಾಡಿ ಕರಗ್ಬಿಟ್ರೆ ಇದು ಎಷ್ಟು ಕರಗುತ್ತೋ ನಿಮ್ಮದಲ್ಲಿ ಅಷ್ಟು ಪುಣ್ಯ ನಿಮ್ಗೆ ಸಿಗುತ್ತೆ. ಇವೆಲ್ಲ ಮನೇಲೆ ಚಿಕ್ಕ ಗಣೇಶನಲ್ಲಿ ಮನೇಲೆ ಬಕೆಟ್ ಅಲ್ಲೂ ಕೂಡ ಬಿಟ್ಕೊಂಡು ಹೌದು ಬಿಟ್ಬಿಟ್ಟು ಗಿಡಗಳು ಹಾಕ್ಬೋದಲ್ಲ ನೀರಲ್ಲಿ. ಯಾಕೆ ಅಲ್ಲಿ ಹೋಗಿ ಕೆರೆಗೆ ಹಾಕೊಂಡು ಯಾಕೆ ಟೆನ್ಷನ್ ಎತ್ಕೊಳ್ಬೇಕು? ಪಿಒಪಿ ಇದ್ರೆ ಮನೇಲಿ ಬಿಡಕ್ ಸಾಧ್ಯ ಅಲ್ಲ, ಹೆಂಗಿದ್ರು ಕೆರೆ ಬೇಕು. ಅದರಿಂದ ಅವರು ಕ್ರೈನಲ್ಲೇ ಎತ್ತು ಹೊಡೆದು ಹಾಕೋದು, ಕೈ ಕಾಲು ಮುರಿದು ಹಾಕೋದು ಅದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕಪ್ಪ ಈ ಗಣೇಶ ಮಾಡ್ತಾರೆ ಅಂತ ಅಷ್ಟು ಬೇಜಾರಾಗ್ಬಿಡುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಬೆಳಗಿಂದ ಬಂದು ಅಷ್ಟು ಕಷ್ಟಪಟ್ಟು ಮಾಡಿ ಇವರೆಲ್ಲ ಹಿಂಗೆ ಚಪ್ಪಲಿ ಕಾಲೆಲ್ಲ ಉದ್ರೆ ಇದು ಮಾಡಿ ಏನ್ ಪ್ರಯೋಜನ? ನಾವು ಹೇಳಿ ಇದೆಲ್ಲ ಮಾಡಿ ಏನ್ ಪ್ರಯೋಜನ? ನಾವು ಎಷ್ಟು ಕಷ್ಟಪಟ್ಟು ಪೂಜೆ ಮಾಡೋದು. ಗಣಪತಿ ದೇವ್ರ ಅನ್ಬೇಕು. ಏನೋ ಶೋಕಿಗೆ ಮಾಡಿದ್ರೆ ಆ ದೇವ್ರಿಗೆ ಪುಣ್ಯ ಅಲ್ಲ. ಇದು ಅರ್ಧ 20% ಇವಾಗ ಶೋಕಿಗೆ ಮಾಡ್ತಾರೆ ಸರ್. ಪೂಜೆ ಮಾಡೋರು 60% ಅವರ ಪೂಜೆ ಮಾಡೋದು, ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡೋದು. ಒಂದು 25% ಶೋಕಿಗೆ ಮಾಡೋದು. ನೀನು 5 ಅಡಿ ಇಟ್ಟು ನಾನು 10 ಅಡಿ ಇರ್ತೀನಿ, ನೀನು 10 ಅಡಿ ಇಟ್ಟು ನಾನು 20 ಅಡಿ. ಅದು ಏನ್ ಪ್ರಯೋಜನ ಇತ್ತು? ಏನಿದೆ ಅಂದ್ ಒಂದು ವಾರ ಇದಕ್ಕೆ ಯಾಕೆ ಇರಬೇಕು? ಅನಾವೆಷ್ಟು ಒಬ್ಬರೊಬ್ರು ಇದು ಇವನ್ಗೆ ದುಶ್ಮನ್ ಅವ್ನೊಂದು ದುಶ್ಮನ್ ಯಾಕೆ ಮಾಡ್ಕೊಳ್ಬೇಕು? ಇದೆಲ್ಲ ಪೂಜೆ ಮಾಡುವ ಎಲ್ಲ ಸೇರಿ ಮಾಡಿದ್ರೆ ಅದು ಒಂದು ಪುಣ್ಯ ಇರುತ್ತೆ. ನಿಮ್ಗೆ ಸಿಕ್ಕುತ್ತೆ, ಮಾಡೋರ್ಗು ಪುಣ್ಯ ಸಿಕ್ಕಿ ಎಲ್ಲಾರು ಸಿಕ್ಕುತ್ತೆ. ಇದೆಲ್ಲ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲ ನಮ್ಗೆ ಒಂದ್ಸಾರಿ ನೋಡಿದ್ರೆ ಬೇಡಪ್ಪ ಅಂತ ಆಗುತ್ತೆ. ನಮ್ಗೆ ಇರೋದೇ ಮಾಡ್ಕೊಂಡ್ರೆ ಸಾಕು. ಊರ್ ಕೊಡೋದು ಒಂದು 50 ಕೊಟ್ರೆ ಸಾಕು ದೇವ್ರು, ಅದಿದ್ದ ಪುಣ್ಯ ಆಗುತ್ತೆ ನಮ್ಗೆ. ಅದೇ ಅವರೆಲ್ಲ ಲಕ್ಷ ಸಂಪಾದನೆ ಮಾಡ್ಬೇಕು ಆಸೆ ಪಟ್ಕೊಂಡು ಮಾಡ್ತಾ ಇರ್ತಾರೆ. ನಿಮ್ಗೆ ಬೇಡ, ದೇವ್ರು 100 ರೂಪಾಯಿ ಕೊಡ್ತಾನ, ಸಾಲ ಆಗಿಲ್ಲ, ಹೊಟ್ಟೆ ಕರೆಕ್ಟಾಗಿ ಕೊಡ್ತಾನೆ ಸಾಕು ನಮ್ಗೆ. ಅದೇ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ದುಶ್ಮನ್ ಹೋಗ್ಬೇಕು ಯಾಕದಲ್ಲ. ಎಲ್ಲ ಅದೇ ಪಿಒಪಿನೇ ಬೇಡ ಅಂದ್ಬಿಟ್ಬಿಟ್ಟು ಎಲ್ಲ ಮಣ್ಣೆ ಮಾಡೋದು ನಾವು. ಈಕೋ ಫ್ರೆಂಡ್ಲಿನೇ ಅದು ಬಿಟ್ರೆ ಪೇಪರ್ ಗಣೇಶ ಎರಡು ಅದು ಬೇಗ ಕರಗೋಗುತ್ತೆ. ಆಗತ್ತೆ. ಇದು 20 ಮಿನಿಟ್ಸ್ ಅದು 1/2 ಅವರ್ ಆಗುತ್ತೆ. ಅಂದ್ರೆ ಹಂಗೆ ಲೆವೆಲ್ ಆಗ್ಬಿಡುತ್ತೆ.
ಏನ್ ಕಾಣಲ್ಲ ದೊಡ್ಡದೆಲ್ಲ ಮಾಡಕ್ಕೆ ಈಜಿ ಮಾಡ್ಬೋದಲ್ಲ ಮಾಡ್ಬೋದು. ಎಷ್ಟು 10-20 ಅಡಿನೂ ಮಾಡು ಪೇಪರ್, ಏನ್ ಟೆನ್ಷನ್ ಇಲ್ಲ. 20 ಅಡಿಯಿಂದ 1 ಅವರಲ್ಲಿ ಕರಗ್ಬಿಡುತ್ತೆ ಕ್ಲೀನ್ ಆಗಿ. ಫ್ರೆಶ್ ಯಾವಾಗ ಫ್ರೆಶ್ ಆಗುದು ನೀರಲ್ಲಿ 1 ಅವರ್ ಟೈಮ್ ಅಲ್ಲಿ ಲೆವೆಲ್ ಆಗ್ಬಿಡುತ್ತೆ. ಅಂದ್ರೆ ಅವಾಗ ನೀವು ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲ, ಅವಾಗ ಈ ತರ ಗಣೇಶಗಳಿದ್ರು, ಆತರ ಅವಾಗ ಬೇರೆ ತರ ಇತ್ತ? ಇಲ್ಲ, ಅದು ಬೇರೆ ಟೈಪ್ ಸರ್. ಗೋಲ್ಡ್ ಗಣೇಶ ಆಯ್ತು. ಇದೆಲ್ಲ ಮೈಸೂರು ಗಣೇಶ ಎಲ್ಲ ನಮ್ಮ ಮೈಸೂರು ಕಡೆ ಒಬ್ರು ಮಾಡ್ತಾ ಇದ್ರು. ಮೈಸೂರು ಕಡೆ ಅವರೆಲ್ಲ ವೆಯ್ಟ್ಲೆಸ್, ಗೊತ್ತಿಲ್ಲ ಅವ್ರಿಗೆ ಮಾಡೋರಿಗೆ. ಮೈಸೂರು ಕಡೆ ಅದು ಏನೋ ಒಳ್ಳೆ ಹೆಸರು ಇರುತ್ತೆ, ಒಳ್ಳೆ ಊರು. ಏನೋ ಮೈಸೂರು ಪಕ್ಕದಲ್ಲಿ ಇದ್ದಾರೆ ಅವರು. ಅವಾಗ ಮಾಡ್ತಾ ಇದ್ರು ನನ್ಗೆ ಗೊತ್ತಾಗಿ 1970 72 ಅಲ್ಲಿ. ಅವರು ಮಣ್ಣು ಫುಲ್ ಆಗ್ಬಿಟ್ಟು ಆ ಗಣೇಶ ಒಬ್ಬರು ಎತ್ತಕ್ಕಾಗಲ್ಲ. ಒಂದಡಿ ಗಣೇಶನೇ ಎತ್ತಕ್ಕೆ 3 ಜನ ಬೇಕು. ಅವ್ರಿಗೆ ಬೋಲ್ ಹಾಕಕ್ ಗೊತ್ತಾಗಲ್ಲ. ಫುಲ್ ಮಣ್ಣು ಫುಲ್ ತುಂಬಿಸ್ಬಿಟ್ಟು ಅದು ಗಣೇಶನ ಇಟ್ಕೊಂಡು ಮಾಡ್ತಾ ಇದ್ರು. ಅವರು ಮಾರ್ಕೆಟಿಂಗ್ ಅವಿತ್ತು. ಅದು ಆ ಡಿಸೈನ್ ನೋಡ್ಬಿಟ್ಟು ನಾವು ತಗೊಂಡ್ ಬಂದ್ಬಿಟ್ಟು ಬೋಲ್ ಹಾಕ್ಮೇಲೆ ಅವ್ರದ್ದು ಮಾರ್ಕೆಟ್ ಬಿದ್ದೋಯ್ತು. ಇಲ್ಲಿ ಎಲ್ಲ ಮೈನ್ ಇದ್ದ ಸ್ವಲ್ಪ ನೀರಲ್ಲಿ ಬಿಟ್ಟು ಹೋಗಂಗಿದ್ರೆ ಸಾಕು ಅಂತ ಇಲ್ಲಿ ಎಲ್ಲ ಲೈಕ್ ಮಾಡ್ಬೋದು. ಅದು ಎತ್ತೋಕೆ ಕಷ್ಟ. ಒಂದಡಿಗೆ 2 ಅಡಿ ಗಣೇಶನ 3 ಜನ ಎತ್ತಬೇಕು. ನಮ್ದೆಲ್ಲ ಒಬ್ಬರೇ ಎತ್ಬೋದು. 2 ಅಡಿ ಗಣೇಶ ಡೋಲ್ ಇರುತ್ತೆ ಒಳಗೆ, ಕರಗರು ಈಸಿ ಕರಗುತ್ತೆ. ಅದಕ್ಕೆ ಕರಗಕ್ಕೆ ಲೇಟ್ ಆಗುತ್ತೆ. ವೆಯ್ಟ್ ಎತ್ತೋಕೆ ತುಂಬಾ ಕಷ್ಟ ಆಗುತ್ತೆ. ಅದು ಡಿಸೈನ್ ಇಲ್ಲ ಅವ್ರ ಹತ್ರ. ಏನೋ ಒಂದು ಗಣೇಶನ್ ಮಾಡ್ತಾ ಇದ್ರು, ಅವರು ವ್ಯಾಪಾರ ಆಗಿತ್ತು. ಇವಾಗ ನಮ್ ಡಿಸೈನ್ ನೋಡಿ ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ಅವಾಗ ನಿಮ್ಮ ತಾತ ಅಪ್ಪ ಮಾಡೋವಾಗ ಮೋಲ್ಡಿಂಗ್ ಎಲ್ಲ ಇತ್ತು ಅವಾಗ್ಲೂ? ಅವಾಗ ಇತ್ತು. ಅವಾಗ ಸೊಂಟ್ಲೆಲ್ಲ ಸೆಪರೇಟ್ ಇಲ್ಲ, ಒಂದೇ ತರ ಡೈ ಒಂದ್ರೆ ಎಲ್ಲ ಕೈ ಕಾಲು ಸೊಂಟ್ಲು ಎಲ್ಲ ಒಂದೇ ಫುಲ್ ಅದೆಲ್ಲ ಇತ್ತು. ಸೊಂಟ್ಲೆಲ್ಲ ಗೊತ್ತಲ್ಲ. ಆಮೇಲೆ ನಮ್ ತಂದೆ ಬಂದು ಸೊಂಟ್ಲು ಸೆಪರೇಟ್ ಮಾಡಿ ಕೈ ಎಲ್ಲ ಸೆಪರೇಟ್ ಮಾಡಿದ್ರೆ ನ್ಯಾಚುರಲ್ ಇರ್ಬೇಕು ಅಂತ ಅವರು ಒಂದು ಪ್ಲಾನ್ ಮಾಡಿ ಅವರು ಸ್ಟಾರ್ಟ್ ಮಾಡಿದ್ರು. ನನ್ನ ತಾತ ಇರುವಾಗ ಅವನು ಒಂದು ಇಟ್ಟಿಗೆ ಹೊಡ್ಬಿಟ್ಟು ಎತ್ತಿ ಹಂಗೆ ಅದು 2 ಕಡೆ ಮೋಲ್ಡ್ ಇಲ್ಲ ಅವಾಗಲ್ಲ, ಒಂದೇ ಕಡೆ ಮೋಲ್ಡ್. ತಾತ ಇರುವಾಗ ಒಂದೇ ಕಡೆ ಮೋಲ್ಡ್ ಓಡ್ತಾರೆ ಇರ್ತಾ ಇರುತ್ತೆ ಗಣೇಶ. ಅವಾಗೆಲ್ಲ ಕಲರ್ ಗಣೇಶ ಯಾರು ಹೌದು ಅದು ಇಟ್ಕೆ ಕೊಯ್ ಅಂತ ಅವಾಗ ಗಣೇಶ ಏನಂದ್ರೆ ಅವಾಗ ಪೇಂಟಿಂಗ್ ಗಣೇಶ ಯಾರು ಲೈಕ್ ಮಾಡಿಲ್ಲ. ಅವಾಗ ಬೆಳಗ್ಗೆ ಬಂದ್ಬಿಟ್ಟು ಹಂಗೆ ಹತ್ಬಿಟ್ಟು ಎತ್ಕೊಂಡು ಹೋಗಿ ಪೂಜೆ ಮಾಡಿ ಹಸೆ ಗಣೇಶನ ಪೂಜೆ ಮಾಡ್ತಾ ಇದ್ವಿ. ಅವತ್ತೇ ಪೂಜೆ ಮಾಡಿ. ಅವಾಗ ನೀರು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಮ್ಮ ತಂದೆ ಇವಾಗ ಕಲರ್ ತೋರಿಸ್ಮೇಲೆ ಅವು ಈ ತರನು ಗಣಪತಿ ಮಾಡ್ಬೋದಾ ಅಂತ ಎಲ್ಲ ಜನಕ್ಕೆ ಇದಾಯ್ತು. ಆಮೇಲೆ ಕಲರ್ ಗಣೇಶ ಲೈಕ್ ಮಾಡಿ. ಆಗ್ಲೇ ಹೇಳಿದ್ರಲ್ಲ ನೀವು ಬ್ರಿಟಿಷರು ಆ ಕಾಲದಲ್ಲಿ ಕೂಡ ಗಣೇಶನ ಮಾಡ್ತಾ ಇದ್ರು ಅಂತ. ಅವಾಗ ಅಷ್ಟು ಇಲ್ಲ ಸರ್, ಅಷ್ಟಿಲ್ಲ. ನನ್ಗೆ ಗೊತ್ತಾಗಿ ಅವೆಲ್ಲ 20% ಅವಾಗ ವ್ಯಾಪಾರ. ಇವಾಗ 100% ವ್ಯಾಪಾರ ಅಂದ್ರೆ 20%. ಅವೆಲ್ಲ ಮಕ್ರಿಯಲ್ಲಿ ಎತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅವಾಗೆಲ್ಲ ಕಕ್ರಿ ಎತ್ಕೊಂಡು ಮಾರ್ಕೆಟ್ ಕುಂತ್ಕೊಂಡು ಅವಾಗ ಮಾಡ್ತಾ ಇದ್ರು. ಯಾವಾಗ ಡೆವಲಪ್ ಆಗ್ತಾ ಇರುವಾಗ ಚೇಂಜ್ ಆಯ್ತು, ಎಲ್ಲ ಚೇಂಜ್. ನಮ್ ತಂದೆ ಮಾಡುವಾಗೂ ಮಕ್ರಿ ಎತ್ಕೊಂಡು ವ್ಯಾಪಾರ ಮಾಡ್ತಾರ. ಇದು ಅವಾಗ ನಮ್ ತಂದೆ ಗಣಪತಿ ಕಡಿಮೆನೆ ಮಾಡ್ತಾ ಇದ್ರು. ದಸರಾ ಬೊಂಬೆನೆ ಜಾಸ್ತಿ ಮಾಡ್ತಾರು. ರಾಮ ಕೃಷ್ಣ ಈ ಬೊಂಬೆಯಲ್ಲೂ ಜಾಸ್ತಿ ಮಾಡ್ತಾ ಇದ್ರು. ಅದೇ ವ್ಯಾಪಾರ ಜಾಸ್ತಿ ಇತ್ತು. ದಸರಾ ವ್ಯಾಪಾರ ಜಾಸ್ತಿ ಇತ್ತು. ಆಮೇಲೆ ಸ್ವಲ್ಪ ನಾವೆಲ್ಲ ಬರುವಾಗ ಡೆವಲಪ್ ಆಗ್ತದೆ. ಇದಕ್ಕೆ ಕಲರ್ಸ್ ಎಲ್ಲ ಹೆಂಗ್ ಚಾಯ್ಸ್ ಮಾಡ್ತಾರೆ? ಎಲ್ಲ ಬರುತ್ತೆ ನಮ್ಗೆ, ನ್ಯಾಚುರಲ್ ಕಲರ್ ಹಂಗೆ ಬರುತ್ತೆ. ಅಂದ್ರೆ ಇದಕ್ಕೆ ಇದನ್ನೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೌದೌದು, ನಮ್ಗೆ ಗೊತ್ತು ಎಕ್ಸ್ಪೀರಿಯನ್ಸ್. ಹೌದೌದು, ಅವಾಗಂದ ಬಂತಲ್ಲ ಈ ಮ್ಯಾಚಿಂಗ್ ಇದು ಮ್ಯಾಚಿಂಗ್ ಇದು ಅಂತ ಬಂದು ನಮ್ಗೆ ಅದೇ. ಮುಂಚೆಲ್ಲ ಪೌಡರ್ ಮಿಕ್ಸ್ ಮಾಡ್ತಾ ಇದ್ವಿ. ಇವಾಗ ಡೈರೆಕ್ಟ್ ಆಗಿ ಬರುತ್ತೆ. ಅವರೇ ಕಂಪನಿಯಲ್ಲಿ ಮಿಕ್ಸ್ ಮಾಡಿ ಈಕೋದಲ್ಲಿ ಮಿಕ್ಸ್ ಮಾಡಿ ಅವರೇ ಕೊಟ್ಬಿಡ್ತಾರೆ. ಈ ಗಣೇಶನ್ ಮಾಡಕ್ಕೆ ಅಂತಾನೆ ಸಪರೇಟ್ ಗಣೇಶಿಗೆ ಸಪರೇಟ್ ಬರುತ್ತೆ. ಹೌದು ಬರುತ್ತೆ, ವಾಲ್ಸನ್ ಕಂಪನಿ ಇದೆಲ್ಲ ಬರುತ್ತೆ. ಅವರೇ ಇವಾಗ ಪ್ರೊಡಕ್ಷನ್ ಬಾಂಬೆಯಲ್ಲೆಲ್ಲ ಮಾಡ್ತಾರೆ. ಅಲ್ಲಿಂದ ಹೈದ್ರಾಬಾದ್ ಬಾಂಬೆ ಎಲ್ಲ ಬುಕ್ ಮಾಡದೆ ಎತ್ಕೊಂಡು ಕೊಡ್ಬಿಟ್ಟು. ಮುಂಚೆ ಹಂಗೆ ಎಲ್ಲ ಹಂಗೆ ನೀರಲ್ಲಿ ಇದು ಮಾಡೋ ಹಂಗೆಲ್ಲ ಎತ್ಬೇಕು ಬಾಟ್ಲ್ ಆಗ್ಬಿಟ್ಟು ಮಾಡ್ತಾ ಇರ್ಬೇಕು. ಹೌದೌದು, ಮುಂಚೆ ಎಲ್ಲ ಮಿಕ್ಸ್ ಮಾಡ್ಬೇಕು, 1 ವಾರ ಇರ್ಬೇಕು, ಎಲ್ಲ ತುಂಬಾ ಕಷ್ಟ ಇತ್ತು. ಇವಾಗ ಹಂಗಿಲ್ಲ, ಡೈರೆಕ್ಟ್ ಕಲರ್ ಇರುತ್ತೆ. ಈಗ ಈ ಕಲರ್ ಅನ್ನು ನೀರಲ್ಲಿ ಹಾಕಿದ್ರೆ ಆಗ ಕರಗೋಗ್ಬಿಡುತ್ತೆ. ಕರಗ್ಬಿಡುತ್ತೆ. ಎಲ್ಲ ವಾಟರ್ ಬೇಸ್ ಇದೆ, ಎಲ್ಲ ಆಯಿಲ್ ಬೇಸ್ ಯಾವ್ದಿಲ್ಲ, ಎಲ್ಲ ವಾಟರ್ ಬೇಸ್. ಎಲ್ಲ ಕಲರ್ ಹೋಗ್ಬಿಡುತ್ತೆ. ಅದಕ್ಕೆ ಗಮ್ ಹಾಕ್ತಿವಿ, ಯಾಕೆ ಕೈಯಲ್ಲಿ ಬರಬಾರ್ದಂತ. ಗಮ್ ಇಲ್ಲ ಅಂದ್ರೆ ಹಿಂಗಿದ್ರೆ ಬಂದ್ಬಿಡುತ್ತೆ ಕೈಯಲ್ಲಿ. ಈ ಗಮ್ ಹಾಕಿದ್ಮೇಲೆ ಇದು ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ಅಂದ್ರೆ ನೀವು ಇದನ್ನ ಮಾಡುವಾಗಲೇ ಗಮ್ ಹಾಕಿರ್ತೀರಾ? ಅದೆಲ್ಲಿ ನಾವು ಸ್ವಲ್ಪ ಹಾಕ್ತಿವಿ, ಬೇಕಂದ್ರೆ ಹಾಕ್ತಿವಿ. ಯಾಕಂದ್ರೆ ಇಲ್ಲದ್ರೆ ಕೈಯಲ್ಲಿ ಹಿಂಗೆ ವ್ಯಾಪಾರ ಮಾಡೋ ಕೈಯಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಮೈನ್ ಇರ್ಬೇಕಂತ, ಆ ನೀರಲ್ಲಿ ಹೋಗುವಾಗ ಕರ್ಬೇಕು, ಆ ತರ ಇದು ಮಾಡಿದ್ವಿ. ಓಕೆ, ಇಲ್ಲಿ ನಿಮ್ದು ಗೋಡೌನ್ ಎಲ್ಲೆಲ್ಲಿದೆ? ಇದೊಂದೇ ಇಲ್ಲ, 4-5 ಗೋಡನ್ ಇದೆ ಸರ್. ಇವಾಗ ವ್ಯಾಪಾರ ಡಲ್ ಆಯ್ತು. ಇವಾಗ ಇರೋದು ಇದು ಒಂದು ಗೋಡನ್. ಇನ್ನೊಂದು ಗೋಡನ್ ಮೇಲೆ ಇದೆ, ಅಲ್ಲಿ ಲಾಕ್ ಆಗಿದೆ. ವರ್ಕರ್ಸ್ ಪ್ರಾಬ್ಲಮ್. ವರ್ಕರ್ಸ್ ಏನ್ ಮಾಡ್ತಾರೆ, ತುಂಬಾ ಮೋಸ ಜನ ಆಗ್ಬಿಟ್ಟು. ಇವಾಗ ನಮ್ಮ ಹತ್ರ ದುಡ್ಡು ತಗೊಂಡು ಅಲ್ಲಿ ಮಾಡ್ತಾರೆ, ಅಲ್ಲಿ ದುಡ್ಡು ತಗೊಂಡು ಅಲ್ಲಿ ಮಾಡ್ತಾರೆ.
ಹಂಗಾಗೋಯ್ತು. ಯಾವ ವರ್ಕರ್ಸ್ ನಂಬಿ ಮಾಡಂಗಿಲ್ಲ. ಅದಕ್ಕೆ ಅವ್ರು ಕೊಡೋ ದುಡ್ಡು ನಾವೇ ಕುಂತ್ಕೊಂಡು ಮಾಡೋಣ ಅಂತ ಇವಾಗೆಲ್ಲ ಒಂದು 10 ವರ್ಷದಿಂದ ನಾವೇ ಇವಾಗ ಕುಂತ್ಕೊಂಡು ಮಾಡಕ್ ಶುರು ಆಗುತ್ತೆ. ಇನ್ನೊಂದು ಏನಂದ್ರೆ ಈ ಕೆಲಸ ನಮ್ಗೆ ಗೊತ್ತಿದ್ರೆ ಮಾಡ್ಬೋದು. ಹೌದು, ಗೊತ್ತಿಲ್ಲ ಎಲ್ರಿಗೂ ಬರಲ್ಲ. ಹಂಗಲ್ಲ, ಇವಾಗ 50% ಗೊತ್ತಿಲ್ಲ ಯಾರ ಕೆಲಸ. ವಿಲೇಜ್ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ಸರ್, ಅವೆಲ್ಲ ಕೆಲಸ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಇರೋದೆಲ್ಲ ವ್ಯಾಪಾರ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಶೆಡ್ ಹಾಕೊಂಡು ಈ ವರ್ಕರ್ಸ್ ನಮ್ಗೆ ಮಾಡ್ತಾರೆ. ಅವ್ರಿಂದ ಆ ವರ್ಕರ್ಸ್ ಮಾಡಿದ ಕೆಲಸ. ಅರ್ಥ ಆಯ್ತಾ? ಅವ್ರ ಕೆಲಸ ಗೊತ್ತಿಲ್ಲ, ಆ ದುಡ್ಡು ಎತ್ಕೊಂಡು ಹಾಕ್ತಾರೆ, ಇನ್ವೆಸ್ಟ್ ಮಾಡ್ತಾರೆ ಅಷ್ಟೇ ಹೊತ್ತ. ಅವ್ನು ಮಾಡಿದ ಕೆಲಸ ಅವ್ನು ರೋಪ್ ಮಾಡಕ್ ಆಗಲ್ಲ. ಅವ್ನು ರೋಪ್ ಮಾಡ್ದೆ ಏನ್ ನೀನ್ ಮಾಡಿ ತೋರ್ಸು ಅಂತಾನೆ. ಕೆಲಸ ಅವ್ರ ಹತ್ರ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಮಾಡಿ ತೋರ್ಸು ನನ್ಗೆ. ಇವಾಗ ನಮ್ಮ ಹತ್ರ ಮಾತಾಡಕ್ ಚಾನ್ಸ್ ಇಲ್ಲ, ನಾನ್ ಮಾಡಿ ತೋರಿಸ್ತೀನಿ. ಅವ್ನು ಹೋಗ ನಾನ್ ಮಾಡಿ ತೋರಿಸ್ತೀನಿ. ಅವ್ರು ಭಯ ಬರುತ್ತೆ, ಅವ್ರ ಕೆಲಸ ಗೊತ್ತು ಏನ್ ಮಾತಾಡ್ಬಾರ್ದು ಅಂತ ಒಂದು ಭಯ ಇರುತ್ತೆ. ಅದಕ್ಕೆ ಯಾವ ಕೆಲಸ ಇದ್ರು ಕಲಿಬೇಕು. ಕಲ್ತ್ಮೇಲೆ ಅದ್ರಲ್ಲಿ ಒಳಗೆ ಹೋದ್ರೆ ಒಳ್ಳೇದು. ಕೆಲಸ ಗೊತ್ತಿಲ್ಲ ಹೋಗಿಲ್ಲ ಅಂದ್ರೆ ಅದು ವೇಸ್ಟ್. ಅದು ಯಾವಾಗೂ ಲಾಸೇ ಅದು ಇರೋದು ನನ್ಗೆ ಗೊತ್ತಾಗಿ. ಇವಾಗ 4 ಇತ್ತು 1 ಆಯ್ತು ಅಂತ ಹೇಳಿ ಯಾಕೆ? ಅದೇ ಸರ್, ಪ್ರೊಡಕ್ಷನ್ ವರ್ಕರ್ಸ್ ಇದ್ರೆ ಪ್ರೊಡಕ್ಷನ್ ಮಾಡಕ್ ಸರ್. ವರ್ಕರ್ಸ್ ಇಲ್ಲ ಅಂದ್ರೆ ನನ್ನ ಹತ್ರ 25 ಜನ ಇದ್ರು ವರ್ಕರ್ಸ್. ಫ್ಯಾಮಿಲಿ 25 ಫ್ಯಾಮಿಲಿ ಇತ್ತು ನನ್ನ ಹತ್ರ. ಆಮೇಲೆ 15 ಫ್ಯಾಮಿಲಿ ಆಯ್ತು, 10 ಫ್ಯಾಮಿಲಿ. ಇವಾಗ 5-6 ಫ್ಯಾಮಿಲಿ ಅಷ್ಟೇ ಇರು. ಏನ್ ಮಾಡ್ತೀರಾ? ಇವಾಗ ಅವರು ವರ್ಕರ್ಸ್ ಅವರು ಲೇಬರ್ ಜಾಸ್ತಿ ಕೇಳ್ತಾರೆ, ನಮ್ಗೆ ವರ್ಕೌಟ್ ಆಗಲ್ಲ. 1ಕ್ಕೆ 3 ಕೇಳ್ತಾರೆ ಲೇಬರು, ವರ್ಕೌಟ್ ಆಗಲ್ಲ. ಅದನ್ನ ನಾವು ಜಾಸ್ತಿ ಇದು ಮಾಡ್ಕೊಳ್ಳಲ್ಲ ಅಷ್ಟೇ. ಎಷ್ಟು ಮಾಡ್ಕೊಂಡು ನಿಮ್ದಿರೋದು ಲೊಕೇಶನ್ ಹೇಳ್ಬೋದು? ಲೊಕೇಶನ್ ಇಲ್ಲ ಇದು ವಿದ್ಯಾಸಾಗರ್ ಅಂತ, ನಾಗವರ ನೆಕ್ಸ್ಟ್ ವಿದ್ಯಾಸಾಗರ್. ಹಳೆ ಹೆಸರು ಸಾರಾಯಪಳ್ಳಿ ಅಂತಾರೆ, ಇವಾಗ ಹೊಸ ಹೆಸರು ವಿದ್ಯಾಸಾಗರ್. ಹೋಲ್ಸೇಲ್ ಒಳ್ಳೆ ರೇಟ್ಗೆ ಕೊಡ್ತಾರೆ ಎಲ್ಲಾರ್ಗು ಒಂದೇ ರೇಟ್ ಸರ್. ಒಂದೇ ರೇಟ್. ನಮ್ದು ಯೂಟ್ಯೂಬ್ ಅಲ್ಲಿ ಹಾಕಿ, ನಮ್ದೇ ಫಸ್ಟ್ ಬರೋದು. ಹೌದು, ನೋಡಿದೆ. ಮಂಜುನಾಥ ಗಣೇಶ ಟಾಯ್ಸ್ ವರ್ಕ್ ಅಂದ್ರೆ ನಮ್ದೇ. ನೋಡಿದೀವಿ ಸರ್. ತುಂಬಾ ಥ್ಯಾಂಕ್ಸ್, ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಎಲ್ಲ ಒಳ್ಳೇದಾಗ್ಲಿ. ಈಗ ನಿಮ್ ಮಗನು ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು. ಹೌದೌದು. ಓಕೆ ಸರ್, ಮತ್ತೆ ಸಿಗೋಣ. ತುಂಬಾ ಥ್ಯಾಂಕ್ಸ್. ಒಳ್ಳೆ ಮಂಜುನಾಥ ಗಣೇಶ ಟಾಯ್ಸ್ ವರ್ಕ್ ನಂಬ್ಕೊಂಡ್ ಬರ್ಬೋದು. ಯಾರು ಬಂದ್ರು ಗಣೇಶ ಇಲ್ಲ ಅಲ್ಲ, ನಮ್ಮ ಹತ್ರ ಏನಿದೆಯೋ ನಾವು ಕೊಟ್ಟು ಕಳಿಸ್ತೀವಿ, ಬಂದು ವ್ಯಾಪಾರ ಮಾಡ್ಕೊಂಡು ಹೋಗಿ. ತುಂಬಾ ಸಂತೋಷ.